ಮಾಡಿಸ್ಕೊಳ್ಳಿ. ನಿಮ್ಮ ಏಜ್ ಪ್ರೂಫ್ ಕೊಡ್ತಾರೆ, ಅದನ್ನು ತಗೊಂಡೋಗಿ ಏನು RTO ಅಧಿಕಾರಿ ಇರ್ತಾರೋ ಅಪ್ಲಿಕೇಶನ್ ಬರ್ತಾರೆ, ನಾನು ಇಂಥ ಹೆಸರು, ನಿಂದು ಆಧಾರ್ ಕಾರ್ಡು, ಹೋಗಿ ಹಿಂಗೆ ಅರ್ಜಿ ಬರ್ಕೊಂಡು ನನ್ನ ಏಜ್ ಇದೆ, ನನಗೆ DL ಮಾಡಿಕೊಡಿ ಅಂತ ಹೇಳಿದ್ರೆ ಮಾಡ್ಕೊಡ್ತಾರೆ. ಇವತ್ತು ನಮ್ಮ ಅಣ್ಣನಿಗೆ ಮಾಡಿಸಿದ್ವಿ. ನಮ್ಮ ಅಣ್ಣ 62 ವರ್ಷ, 60 ವರ್ಷ ಅವ್ರಿಗೆ 62, ಅವ್ರು DL ಓದಿಲ್ಲ. ಅವರು ಇದು ಏಜ್ ಪ್ರೂಫ್ ಮಾಡಿಸಿ DL ಮಾಡಿಸ್ಕೊಡ್ತೀವಿ. ನನಗೆ ಅದೇ ನಾವೇ ಮಾಡಿಸ್ಕೊಟ್ಟಿದ್ದೀವಿ ಅಂದ್ರೆ ಅದಕ್ಕೆ ಮಾಡ್ಕೊಡ್ಬೇಕಾಗ್ತದೆ. ಅದು ಅಂದ್ರೆ ನಾನು ಹೇಳಿದ್ರೆ ನಾನು ಅದನ್ನ ಅಟೆಂಡ್ ಮಾಡಿಸ್ತೀನಿ. ಇನ್ನೇನು ಬೇರೆ ನನಗೆ ಬರ್ತದೆ. ಹಾಗೆ ಎಣ್ಣೆ ಹೊಡ್ಕೊಂಡು ಗಾಡಿ ಬಿಡಿಸ್ತಾ ಅದನ್ನು ನಾನು ಹೇಳಿದ್ದೀವಲ್ಲ, ಈಗ ಆಯಿತು. ನೀವು ಹೇಳಿದ್ದೀರಲ್ಲ, ಮೊದಲೇ ಹೇಳಿದ್ವಿ, ಮದ್ಯಪಾನ ಮಾಡಿ ಗಾಡಿ ಚಾಲನೆ ಮಾಡಿದ್ರೆ ಕೋರ್ಟ್ ಫೈನ್ ಆಗುತ್ತೆ, 10,000 ರೂಪಾಯಿ ಫೈನ್ ಆಗುತ್ತೆ. ಪದೇ ಪದೇ ಮಾಡಿದ್ರೆ ನಿಮ್ಮ DL ಕ್ಯಾನ್ಸಲೇಷನ್ ಬರೀತೀವಿ, ನಿಮಗೆ ತೊಂದರೆ ಆಗ್ತದೆ. ಅದಾಗೋಕ್ಕೆ ಅವಕಾಶ ಬೇಡ ಅಂಥೇಳಿ ನಿಮಗೆ ಇವತ್ತು ಕರೆದು ಹೇಳ್ತಾ ಇದೀವಿ. ಈ 2 ಸರಿನೂ ಇದೇ ಮಾತುಗಳು ಹೇಳಿದ್ದೀವಿ, ಇದೇ ವಿಚಾರಗಳು ಹೇಳಿದ್ದೀವಿ. ನೀವು ಪದೇ ಪದೇ ಅದೇ ರೂಢಿ ಮಾಡ್ಕೊತೀವಿ ಅಂದರೆ ರೋಡ್ ಮೇಲೆ ಗಾಡಿನ ಸೀಸ್ ಮಾಡ್ತೀವಿ, DL ಕ್ಯಾನ್ಸಲೇಷನ್ ಬರೀತೀವಿ, ನೀನು ಗಾಡಿನ ಓಡಿಸೋಕ್ಕಾಗಲ್ಲ, ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೋಬೇಡಿ. ನಗರದಲ್ಲಿ ಆಟೋ ರಿಕ್ಷಾಗಳು ಬಗ್ಗೆ ಕಾನೂನು ಅರಿವು ಮತ್ತು ಅವರಿಗೆ ಸಂಚಾರಿ ನಿಯಂತ್ರಣದ ದಟ್ಟಣೆ ಬಗ್ಗೆ ಕಾನೂನು ಅರಿವು ಕಾರ್ಯಕ್ರಮಕ್ಕೆ ಇವತ್ತೆಲ್ಲ ಆಟೋ ರಿಕ್ಷಾ ನಗರದಲ್ಲಿ ಕರೆದಿದ್ವಿ. ಅವ್ರ ಜೊತೆಗೆ ಅವ್ರಿಗೆ ಒಂದು ಯೂನಿಫಾರ್ಮ್ ಹಾಕೊಳ್ಳೋಕ್ಕೆ, ವಿತೌಟ್ ಯೂನಿಫಾರ್ಮಿಂದ ಓಡಿಸೋದಕ್ಕೆ ಅಂತ ವಿಚಾರವಾಗಿ ನಮ್ಮ ಇಲಾಖೆಯಿಂದ ವೈಯಕ್ತಿಕವಾಗಿ ಅವ್ರಿಗೊಂದು ಬಟ್ಟೆ ಕೊಡುವಂಥ ಕಾರ್ಯಕ್ರಮನೂ ಇತ್ತು. ಅದರ ಜೊತೆಗೆ ಇವರು ಸಾರ್ವಜನಿಕರ ಜೊತೆಯಲ್ಲಿ ಸರಿಯಾದ ರೀತಿ ವರ್ತನೆ ಮಾಡಿಕೊಂಡು ಮಹಿಳೆಯರು ಮತ್ತು ಮಕ್ಕಳು, ವಯೋವೃದ್ಧರು, ಸಾರ್ವಜನಿಕರಿಗೆ ಸರಿಯಾದ ಟೈಮ್ಗೆ ಸರಿಯಾದ ರೀತಿಯಲ್ಲಿ ಕಾನೂನು ಪಾಲನೆ ಮಾಡಿ ಅವರನ್ನು ತುಂಬಿಕೊಂಡು ಹೋಗಿ ಬಿಡ್ತಕ್ಕಂಥ ಒಂದು ಅರಿವು ಕಾರ್ಯಕ್ರಮವನ್ನು ಮಾಡಿದ್ವಿ. ಅದರ ಜೊತೆಗೆ ಅವರು ಮಕ್ಕಳು, ಶಾಲಾ ಮಕ್ಕಳ ಬಗ್ಗೆ ಗೌರವಯುತ ನಡ್ಕೊಬೇಕು, ಹೆಣ್ಮಕ್ಳ ಮೇಲೆ ಗೌರವಯುತ ನಡ್ಕೊಬೇಕು, ಸಾರ್ವಜನಿಕ ಜಾಗಗಳಲ್ಲಿ ಅಡ್ಡದಿಡ್ಡಿ ನಿಲ್ಲಿಸಬಾರ್ದು, ನೋ ಪಾರ್ಕಿಂಗ್ಗಳಲ್ಲಿ ನಿಲ್ಲಿಸಬಾರ್ದು, ಜೊತೆಗೆ ಕರ್ಕಸವಾಗಿ ಆರನ್ ಮಾಡೋದು ಮತ್ತು ಮದ್ಯಪಾನ ಮಾಡಿ ಚಾಲನೆ ಮಾಡೋವಂಥ ವಿಚಾರ. ಆಮೇಲೆ ಗಾಡಿಗಳಲ್ಲಿ ಪ್ರಯಾಣಿಕರು ತುಂಬುವಂಥದ್ದನ್ನ, ಗೂಡ್ಸ್ನ ಐಟಮ್ಗಳನ್ನ ತುಂಬುವಂಥ ವಿಚಾರ. ಇದರೆಲ್ಲ ಬಗ್ಗೆ ಅವರಿಗೆ ಕಾನೂನು ಅರಿವು ಮಾಡಬಾರ್ದು, ಇವೆಲ್ಲ ಗೂಡ್ಸ್ ವೆಹಿಕಲ್ಲು ತುಂಬಾರ್ದು ಅಂತೇಳಿ ಅವ್ರಿಗೆ ಕಾನೂನು ಕ್ರಮ ಆಗುತ್ತೆ ಅಂತೇಳಿ ಅವ್ರಿಗೆ ತಿಳುವಳಿಕೆ ನೀಡಿ, ಅದರ ಜೊತೆಗೆ ಕೇಳಿದ ಸ್ಥಳಕ್ಕೆ, ಪ್ರಯಾಣಿಕರು ಕೇಳಿದ ಸ್ಥಳಕ್ಕೆ ಕರ್ಕೊಂಡು ಹೋಗ್ಬೇಕು. ನಿಗದಿತ ದರ ಏನು ನಗರದಲ್ಲಿ ಅವ್ರು ಫಿಕ್ಸ್ ಮಾಡ್ಕೊಂಡಿರ್ತಾರೆ ಅದ್ರ ತಕ್ಕಂಗೆ ಹಣ ಸಂದಾಯ ತಗೋಬೇಕು. ಹೆಚ್ಚಿಗೆ ತಗೊಂಡು ಕೆಟ್ಟದಾಗಿ ನಡ್ಕೋಬಾರ್ದು ಅನ್ನೋ ರೀತಿಯಲ್ಲಿ ಅವ್ರಿಗೆ ತಿಳುವಳಿಕೆ ನೀಡಿದ್ದೀವಿ. ಅದರ ಜೊತೆಗೆ ಸಮವಸ್ತ್ರ ಧರಿಸದೆ ಚಾಲನೆ ಮಾಡಿದ್ರೆ ದಂಡ ವಿಧಿಸ್ತೀವಿ. ಅದರಿಂದ ನೀವು ಸುಮಾರು 3-4 ಸರಿ ನಾವು ಅವ್ರಿಗೆ ಕಾನೂನು ಕಾರ್ಯಕ್ರಮ, ಅರಿವು ಕಾರ್ಯಕ್ರಮ ಕೂಡ ಮಾಡಿದ್ವಿ. ಇದು ನಮ್ಮ ಇಲಾಖೆಯಿಂದ ಮೇಲಧಿಕಾರಿಗಳು ಮತ್ತು ನಾವು ಪದೇ ಪದೇ ಮಾಡ್ತಾನೆ ಇರ್ತೀವಿ. ಇದನ್ನು ಮತ್ತೆ ಅವರಿಗೆ ತಿಳಿ ಹೇಳುವಂಥದ್ದು ಕಾರ್ಯಕ್ರಮ ಆಗ್ತಾ ಇರಬೇಕು. ಮದ್ಯ ಸೇವನೆ ಮಾಡಿ ಗಾಡಿ ಚಾಲನೆ ಮಾಡಬಾರ್ದು, ಅದು ಕೋರ್ಟ್ ಫೈನ್ ಆಗುತ್ತೆ, 10,000 ರೂಪಾಯಿ ಫೈನ್ ಆಗುತ್ತೆ. ನೀವು ದುಡಿಯೋದು ಕಡಿಮೆ 5,500-600 ರೂಪಾಯಿ ದುಡಿದು ನೀವು ಕಾನೂನು ಉಲ್ಲಂಘನೆ ಮಾಡಿ ಮನಸ್ಸಿಗೆ ಕೆಟ್ಟದಾಗ ತೊಗೊಂಡು ವಿಪರೀತ ಮದ್ಯ ಸೇವನೆ ಮಾಡಿ ಗಾಳಿ ಮಾಡಿದ್ರೆ ನಿಮ್ಗೆ ಈ ರೀತಿ ಆಗ್ತದೆ, ಆಗಬಾರ್ದು ಅಂತೇಳಿ ಅವ್ರಿಗೊಂದು ಕಾನೂನು ಅರಿವು ಕೂಡ ಮಾಡಿದ್ದೀವಿ. ಆಮೇಲೆ ಅಡ್ಡಾದಿಡ್ಡಾಗಿ ಪಾರ್ಕಿಂಗ್ಗಳಲ್ಲಿ ನಿಲ್ಲಿಸಬಾರ್ದು ಅಂತ ಕೂಡ ಹೇಳಿದ್ದೀವಿ. ಮಿತಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸಾರ್ವಜನಿಕರನ್ನ ಸಾಗಾಣಿಕೆ ಮಾಡಿ ಅಪಘಾತಗಳುಂಟಾದಾಗ ನಿಮಗೆ ಆಗುವಂಥ ಅನಾಹುತಗಳು, ನಿಮ್ಮ ಮೇಲೆ ಕಾನೂನು ಕ್ರಮ ಯಾವ ಥರ ಆಗ್ತದೆ ಎಂದು ಕೂಡ ಅವರಿಗೆ ತಿಳುವಳಿಕೆ ನೀಡಿ ಈ ಒಂದು ಕಾರ್ಯಕ್ರಮವನ್ನು ಅವ್ರಿಗೆ ನಗರದಲ್ಲಿ ಆಟೋ ರಿಕ್ಷಾಗಳಿಗೆ ಇವತ್ತು ನಮ್ಮ ಸುಭಿಕ್ಷವಾಗಿರಬೇಕು, ಸಾರ್ವಜನಿಕರು ಸುಭಿಕ್ಷವಾಗಿರಬೇಕು, ಯಾವುದೇ ವಿಚಾರಗಳು ಬಂದಾಗ ಪೊಲೀಸ್ಗೆ ಮಾಹಿತಿ ಕೊಡಬೇಕು ಅಂಥೇಳಿ ಅವರಿಗೆ ಒಂದು ಕಾರ್ಯಕ್ರಮನ ಆಟೋ ರಿಕ್ಷಾಗಳಿಗೆ ಕಾನೂನು ಅರಿವು ಕಾರ್ಯಕ್ರಮ ಮಾಡಿ ಇವತ್ತು ಮುಗಿಸಿದ್ವಿ. ಅಣ್ಣ ಸ್ವಲ್ಪ ಸೈಡಿಗೆ ಬಂದ್ಬಿಡಿ. ಸಾಕ್ಲಾಕಿದ್ಯಾ? ಎಲ್ಲರೂ ಸಾಕಾಗಿ ಕೊಡ್ರಿ ಅಣ್ಣ.
ಸೈಡ್ ಬಂದ್ಬಿಡಿ. ಬಾರ